ಸ್ನೇಹಿತರೆ ನಮಸ್ಕಾರ. RSS ಅನ್ನು ಬ್ಯಾನ್ ಮಾಡಬೇಕು, RSS ಅನ್ನು ನಿಷೇಧ ಮಾಡಬೇಕು, RSSಗೆ ಒಂದಿಷ್ಟು ನಿಬಂಧನೆಗಳನ್ನು ನಿಯಮಗಳನ್ನು ರೂಪಿಸಿ ಅದನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದವರು ಒಬ್ಬರಿಬ್ಬರಲ್ಲ, ಅನೇಕ ಸಲ ಈ ಪ್ರಯತ್ನಗಳಾಗಿದೆ. ಅನೇಕ ಸಲ RSS ಬ್ಯಾನ್ ಕೂಡ ಆಗಿದೆ. ಮತ್ತೆ ಬ್ಯಾನ್ ಆದಷ್ಟೇ ವೇಗವಾಗಿ RSS ಮತ್ತೆ ಪುಟಿದೆದ್ದು ಮತ್ತೆ ಸಮಾಜದ ನಡುವೆ ಬಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅಂತಹ ಒಂದಿಷ್ಟು ಘಟನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ಮಧ್ಯಪ್ರದೇಶ ಸರ್ಕಾರ ದಿಗ್ವಿಜಯ ಸಿಂಗ್ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭ RSSನ ಕೆಲವು ಅಂಗಸಂಸ್ಥೆಗಳು ಕೋಮು ಸೌಹಾರ್ದವನ್ನು ಕೆಡಿಸುತ್ತಿದೆ ಅಂತ ಆರೋಪಿಸಿ ಅವುಗಳನ್ನು ನಿಷೇಧಿಸುವುದಕ್ಕೆ ತೀವ್ರವಾದಂಥ ಪ್ರಯತ್ನವನ್ನು ನಡೆಸಿದರು. ಅದರಲ್ಲೂ ವಿಶೇಷವಾಗಿ RSS ನಿಯಂತ್ರಣದ ಸರಸ್ವತಿ ಶಿಶು ಮಂದಿರ ಶಾಲೆಗಳಲ್ಲಿ RSS ಚಟುವಟಿಕೆಗಳು ನಡೆಯದಂತೆ ತಡೆಯಲು ಮತ್ತು ಸರ್ಕಾರಿ ನೌಕರರು RSS ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ತಡೆಯೋದಕ್ಕೆ ನಿಷೇಧ ಮಾಡೋದಕ್ಕೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ RSS ಒಂದು ನೋಂದಾಯಿತ ರಾಜಕೀಯ ಪಕ್ಷವಲ್ಲ, ಅದೊಂದು ಸಾಂಸ್ಕೃತಿಕ ಸಂಘಟನೆ ಎಂದು ನ್ಯಾಯಾಲಯಗಳಲ್ಲಿ ವಾದಿಸಲಾಯಿತು. ಸರ್ಕಾರಿ ನೌಕರರ ಮೂಲಭೂತ ಹಕ್ಕುಗಳ ಮೇಲೆ ಇದು ಗದಾಪ್ರಹಾರ ಎಂದು ನೌಕರ ಸಂಘಟನೆಗಳು ಮತ್ತು RSS ಕೋರ್ಟ್ ಮೆಟ್ಟಿಲೇರಿದ್ವು. ಅಂತಿಮವಾಗಿ ಕಾನೂನಾತ್ಮಕ ತೊಡಕುಗಳು ಮತ್ತು ತೀವ್ರ ಸಾರ್ವಜನಿಕ ಪ್ರತಿಭಟನೆಯಿಂದಾಗಿ ಸರ್ಕಾರ ತನ್ನ ಕಠಿಣ ನಿಲುವಿನಿಂದ ಹಿಂದೆ ಸರಿಬೇಕಾಯಿತು. 2019-2021 ಇಸವಿಯ ನಡುವೆ ರಾಜಸ್ಥಾನ ಸರ್ಕಾರವು ಈ ಒಂದು ಪ್ರಯತ್ನವನ್ನು ಮಾಡಿತ್ತು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಶಾಲೆಗಳ ಮೈದಾನಗಳು ಮತ್ತು ಉದ್ಯಾನವನಗಳಲ್ಲಿ RSS ಶಾಖೆಗಳು ನಡೆಯುವುದನ್ನು ನಿರ್ಬಂಧಿಸಲು ಅಲ್ಲಿಯ ಸ್ಥಳೀಯ ಆಡಳಿತಗಳ ಮೂಲಕ ಆದೇಶವನ್ನು ಹೊರಡಿಸಲು ಯತ್ನ ಮಾಡಲಾಯಿತು. ಜೈಪುರ ಮತ್ತು ಕೋಟಾ ಸೇರಿದಂತೆ ಕೆಲವು ನಗರಗಳಲ್ಲಿ ಶಾಖೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಲಾಯಿತು. ಈ ಆದೇಶ ಹೊರಬೀಳುತ್ತಾ ಇದ್ದ ಹಾಗೆ RSS ಮತ್ತು ಬಿಜೆಪಿ ರಾಜಕೀಯವಾಗಿ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಯಾವುದೇ ಆಯುಧಗಳಿಲ್ಲದ ಕೇವಲ ಯೋಗ ಮತ್ತು ದೈಹಿಕ ಕಸರತ್ತು ಮಾಡುವ ಸಂಘಟನೆಯನ್ನು ತಡೆಯುವುದು ಪ್ರಜಾಪ್ರಭುತ್ವ ವಿರೋಧಿ ಎಂದು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಎಚ್ಚರಿಕೆಯನ್ನು ನೀಡಲಾಯಿತು. ಅಂತಿಮವಾಗಿ ಬಹುಸಂಖ್ಯಾತರ ವಿರೋಧವನ್ನು ಕಟ್ಟಿಕೊಳ್ಳುವ ಭೀತಿಯಿಂದ ಗೆಹ್ಲೋಟ್ ಸರ್ಕಾರ ಆ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸದೆ ಸುಮ್ಮನಾಯಿತು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಸಮಾಜದಲ್ಲಿ ದ್ವೇಷ ಹರಡುವ ಬಜರಂಗದಳ ಮತ್ತು PFIನಂತಹ ಸಂಘಟನೆಗಳನ್ನು ನಿಷೇಧಿಸುತ್ತೇವೆ ಎಂದು ಘೋಷಿಸಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಕೆಲವು ಸಚಿವರು RSS ಅನ್ನು ಕೂಡ ಬ್ಯಾನ್ ಮಾಡುವ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೆಯನ್ನು ನೀಡಿದರು. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾನೂನು ತಜ್ಞರೊಂದಿಗೆ ಚರ್ಚಿಸಿದಾಗ ತಿಳಿದು ಬಂದ ವಿಷಯವೇನೆಂದರೆ, ರಾಜ್ಯ ಸರ್ಕಾರಕ್ಕೆ RSSನಂತಹ ರಾಷ್ಟ್ರಮಟ್ಟದ ಸಂಘಟನೆಯನ್ನು ಬ್ಯಾನ್ ಮಾಡುವಂತಹ ಅಧಿಕಾರವಿಲ್ಲ. ಕೇವಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಕ್ರಮ ಕೈಗೊಳ್ಳಬಹುದು ಅಷ್ಟೇ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಇದ್ದಿದ್ದರಿಂದ ರಾಜ್ಯದ ಈ ಆಲೋಚನೆ ಆರಂಭದಲ್ಲೇ ನೆಲಕಚ್ಚಿತು. ನಾವು ಸಂವಿಧಾನ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆಯೇ ಹೊರತು ಸಾರಾಸಗಟಾಗಿ ಯಾವುದೇ ಸಂಘಟನೆಯನ್ನ ಬ್ಯಾನ್ ಮಾಡೋದಿಲ್ಲ ಅಂತ ಸರ್ಕಾರ ತನ್ನ ಹೇಳಿಕೆಯನ್ನ ಅವತ್ತಿಗೆ ಬದಲಾಯಿಸಿಕೊಳ್ತು. ಇನ್ನು 1966ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಸರ್ಕಾರವು ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎಂಬ ಆಂತರಿಕ ನಿರ್ಬಂಧವನ್ನು ಹೇರಿತ್ತು. ಹಲವು ದಶಕಗಳ ಕಾಲ ದೇಶದ ಬಹುತೇಕ ರಾಜ್ಯಗಳು ಇದನ್ನೇ ಪಾಲಿಸುತ್ತಿದ್ದವು. ಆದರೆ ಇತ್ತೀಚೆಗೆ ಜುಲೈ 2024ರಲ್ಲಿ ಕೇಂದ್ರ ಸರ್ಕಾರ ಈ 58 ವರ್ಷಗಳ ಹಳೆಯ ಆದೇಶವನ್ನೇ ಅಧಿಕೃತವಾಗಿ ರದ್ದುಗೊಳಿಸಿತು. ಇದರ ಬೆನ್ನಲ್ಲೇ ಹರಿಯಾಣ, ಮಧ್ಯಪ್ರದೇಶದಂತಹ ಹಲವು ರಾಜ್ಯ ಸರ್ಕಾರಗಳು ಕೂಡ ಸರ್ಕಾರಿ ನೌಕರರ ಮೇಲಿದ್ದ RSS ನಿರ್ಬಂಧವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದವು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ RSS ಒಂದು ಬೃಹತ್ ನೆಟ್ವರ್ಕ್. ಇನ್ನು RSS ಬ್ಯಾನ್ ಆಗಿತ್ತು ಅಂತ ಕರ್ನಾಟಕದ ಸಚಿವರೊಬ್ಬರು ಹೇಳ್ತಿರೋದನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಯಾವಾಗ RSS ಬ್ಯಾನ್ ಆಗಿತ್ತು ಮತ್ತು ಆಗ ಏನೇನಾಗಿತ್ತು ಇವುಗಳನ್ನು ಒಂದಿಷ್ಟು ನಾವು ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ತೀವಿ. 1948ರಲ್ಲಿ ಜನವರಿ 30ನೇ ತಾರೀಕಿಗೆ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾಗುತ್ತೆ. ಅಂದಿನ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು RSS ಅನ್ನು ನಿಷೇಧಿಸಿದರು. ದೇಶದಲ್ಲಿ ದ್ವೇಷ ಮತ್ತು ಹಿಂಸಾಚಾರವನ್ನು ಹರಡಲಾಗುತ್ತಿದೆ ಎನ್ನುವ ಆರೋಪದ ಮೇಲೆ ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು. RSS ಮುಖ್ಯಸ್ಥರಾಗಿದ್ದಂತಹ MS ಗೋಳ್ವಾಲ್ಕರ್ ಅಥವಾ ಗುರೂಜಿ ಅಂತ ಕರಿತೀವಲ್ಲ, ಅವರು ಸರ್ಕಾರದೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ಬಳಿಕ RSS ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಮತ್ತು ಕೇವಲ ಸಾಂಸ್ಕೃತಿಕ ಸಂಘಟನೆಯಾಗಿ ಮುಂದುವರಿಯುವುದಕ್ಕೆ ಒಪ್ಪಿಕೊಂಡ್ರು. ಆನಂತರ 1949
2023ರಲ್ಲಿ ಈ ನಿಷೇಧವನ್ನು ಹಿಂಪಡೆಯಲಾಯಿತು. ಇನ್ನು 1975ರಲ್ಲಿ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಕೂಡ RSS ಅನ್ನ ನಿಷೇಧ ಮಾಡಿದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ ಸಂದರ್ಭದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳು ಎದುರಾದವು. ವಿರೋಧ ಪಕ್ಷಗಳು ಬೀದಿಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡಿದ್ವು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಮುಖ ಸಂಘಟನೆಗಳ ನಾಯಕರುಗಳನ್ನು ಜೈಲಿಗೆ ಹಾಕಲಾಯಿತು. ಈ ಸಮಯದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಮತ್ತು ಸರ್ಕಾರದ ನೀತಿಗಳನ್ನು ವಿರೋಧಿಸುತ್ತಿದ್ದ RSS ಸೇರಿದಂತೆ ಹಲವು ಸಂಘಟನೆಗಳ ಮೇಲೆ ನಿಷೇಧವನ್ನು ಹೇರಲಾಯಿತು. 1977ರಲ್ಲಿ ತುರ್ತು ಪರಿಸ್ಥಿತಿ ಮುಕ್ತಾಯಗೊಂಡು ಇಂದಿರಾ ಗಾಂಧಿ ಸರ್ಕಾರ ಪತನವಾಗಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ನಿಷೇಧವನ್ನು ತೆರವುಗೊಳಿಸಲಾಯಿತು. ಇನ್ನು 1992ರಲ್ಲೂ ಕೂಡ RSS ನಿಷೇಧಕ್ಕೆ ಒಳಗಾಗಿತ್ತು. 1992ರ ಡಿಸೆಂಬರ್ 6ರಂದು ಅಯೋಧ್ಯೆಯ ಬಾಬರಿ ಮಸೀದಿ ಧ್ವಂಸಗೊಂಡ ನಂತರ ದೇಶದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಯಿತು ಅನ್ನುವ ಕಾರಣವನ್ನು ಕೊಟ್ಟು ಈ ಘಟನೆಯ ಹೊಣೆಯನ್ನು ಹೊರಿಸಿ ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಸರ್ಕಾರ RSS, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತಹ ಸಂಘಟನೆಗಳನ್ನು ನಿಷೇಧಿಸಿತು. ಈ ನಿಷೇಧದ ತನಿಖೆ ನಡೆಸಿದ ಜಸ್ಟಿಸ್ ಬಖ್ರಿ ನೇತೃತ್ವದ ನ್ಯಾಯಾಂಗ ಮಂಡಳಿಯು RSS ನೇರವಾಗಿ ಮಸೀದಿ ಧ್ವಂಸದಲ್ಲಿ ಭಾಗಿಯಾಗಿದೆ ಎನ್ನಲು ಯಾವುದೇ ಗಟ್ಟಿ ಪುರಾವೆಗಳಿಲ್ಲ ಎಂದು ಅಭಿಪ್ರಾಯಪಟ್ಟಿತು. 1993ರ ಜೂನ್ನಲ್ಲಿ ಈ ನಿಷೇಧವನ್ನು ರದ್ದುಗೊಳಿಸಲಾಯಿತು. RSS 3 ಬಾರಿ ನಿಷೇಧಕ್ಕೆ ಒಳಗಾಗಿದ್ದರೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡಿ RSS ಮತ್ತೆ ಆ ನಿಷೇಧವನ್ನು ತೆಗೆದುಹಾಕಿಸಿದೆ. ಅದೇ ರೀತಿಯಾಗಿ ಯಾವುದೇ ಸಂಘಟನೆಯನ್ನು ನಿಷೇಧಿಸುವ ಸಂಪೂರ್ಣ ಕಾನೂನಾತ್ಮಕ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರದ UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅನ್ನುವ ಅಡಿಯಲ್ಲಿ ಈ ರೀತಿ ಸಂಘಟನೆಗಳನ್ನು ನಿಷೇಧ ಮಾಡಬಹುದು. ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ನಿಷೇಧ ಮಾಡುವಂತಹ ಯಾವುದೇ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ. ಅವು ಕೇವಲ ಕೇಂದ್ರಕ್ಕೆ ಶಿಫಾರಸು ಮಾಡಿ ಈ ರೀತಿಯಾಗಿ ತನ್ನ ವ್ಯಾಪ್ತಿಯಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ, ಈ ಸಂಘಟನೆಯನ್ನು ಬ್ಯಾನ್ ಮಾಡಿ ಅಂತ ಕೇಳ್ಕೊಳ್ಬಹುದೇ ವಿನಃ ತನ್ನ ವ್ಯಾಪ್ತಿಯಲ್ಲಿ ಅದು ನಿರ್ಬಂಧವನ್ನು ಹೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ರಾಜ್ಯ ಸರ್ಕಾರಗಳು ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿ ಈ ರೀತಿಯಾಗಿ ಕಾನೂನಾತ್ಮಕವಾಗಿ ಹಿನ್ನಡೆಯನ್ನು ಅನುಭವಿಸಿ ಸುಮ್ಮನಾಗಿದೆ. ಇನ್ನು ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ನಿಮಗೆ ಇಂತಹ ಇನ್ನಷ್ಟು ಕುತೂಹಲಕಾರಿಯಾದಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.